ಸ್ನೇಹಿತರೆ, ಒಂದು ದೊಡ್ಡ ಮನೆ. ಆ ಮನೆಯಲ್ಲಿ ಇಲ್ಲದ್ದು ಏನೂ ಇರಲಿಲ್ಲ. ನೂರಾರು ಎಕರೆ ಜಮೀನು, ದೊಡ್ಡ ಅಂಗಳ, ದನದ ಕೊಟ್ಟಿಗೆ, ಧಾನ್ಯದ ಗೋದಾಮು, ಹಣ, ಚಿನ್ನ, ಅಧಿಕಾರ ಎಲ್ಲವೂ ಇತ್ತು. ಆದರೆ ಆ ದೊಡ್ಡ ಮನೆಯ ಯಜಮಾನಿ ಕೋಮಲಳ ಮನಸ್ಸು ಮಾತ್ರ ದಿನದಿಂದ ದಿನಕ್ಕೆ ಖಾಲಿಯಾಗ್ತಾ ಇತ್ತು. ಅವಳಿಗೆ ಏನು ಬೇಕೋ ಅದನ್ನೆಲ್ಲ ಅವಳ ಗಂಡ ರಾಮೇಗೌಡ ಕೊಟ್ಟಿದ್ದ. ಆದರೆ ಅವಳ ಮನಸ್ಸಿಗೆ ಬೇಕಾಗಿದ್ದ ಒಂದೇ ಒಂದು ವಸ್ತು ಮಾತ್ರ ಕೊಡಲಿಲ್ಲ. ಅದು ಪ್ರೀತಿ ಮತ್ತು ಗೌರವ. ಆದರೆ ಆ ಮನೆಯ ದನದ ಕೊಟ್ಟಿಗೆ ಕೆಲಸಕ್ಕೆ ಅಂತ ಒಬ್ಬ ಬಡ ಹುಡುಗ ಬರ್ತಾನೆ. ಅವನು ಕೋಮಲಳಿಗೆ ಹಣ ಕೊಡಲಿಲ್ಲ, ಚಿನ್ನ ಕೊಡಲಿಲ್ಲ, ದೊಡ್ಡ ಮಾತುಗಳನ್ನು ಕೂಡ ಆಡಲಿಲ್ಲ. ಅವನು ಕೊಟ್ಟಿದ್ದು ಒಂದೇ ಒಂದು ವಸ್ತು, ಅದು ಗೌರವ. ಅದೇ ಗೌರವ ಮುಂದೆ ಯಾವಾಗ ಪ್ರೀತಿಯಾಗಿ ಬದಲಾಯಿತು ಅನ್ನೋದು ಅವರಿಬ್ಬರಿಗೂ ಗೊತ್ತಾಗಲೇ ಇಲ್ಲ. ಆದರೆ ಮುಂದೆ ಅವರಿಬ್ಬರ ನಡುವೆ ನಿಂತದ್ದು ಕೇವಲ ಒಂದು ದೊಡ್ಡ ಮನೆಯ ಗೋಡೆಯಲ್ಲ, 20 ವರ್ಷಗಳಿಂದ ಮಣ್ಣಿನೊಳಗೆ ಮುಚ್ಚಿಟ್ಟಿದ್ದ ಒಂದು ದೊಡ್ಡ ರಹಸ್ಯ. ಆ ರಹಸ್ಯ ಹೊರಗೆ ಬಂದ ದಿನ ಒಂದು ಪ್ರೀತಿ ಮಾತ್ರವಲ್ಲ, ಒಂದು ಇಡೀ ಕುಟುಂಬದ ನಿಜವಾದ ಮುಖವೇ ಹೊರಗೆ ಬಂತು. ಸ್ನೇಹಿತರೆ, ಅದೇ ಇಂದಿನ ಕತೆ, ಮನೆಯಾಳಿನ ಪ್ರೀತಿ. ಸ್ನೇಹಿತರೆ, ಉತ್ತರ ಕರ್ನಾಟಕದ ಗಡಿಭಾಗದಲ್ಲಿ ಒಂದು ಪುಟ್ಟ ಹಳ್ಳಿ ಇತ್ತು. ಆ ಹಳ್ಳಿಯ ಹೆಸರು ರಾಮೇನಹಳ್ಳಿ. ಬೆಳಿಗ್ಗೆ ಹೊತ್ತಿಗೆ ಹಳ್ಳಿಯ ಸುತ್ತ ಮಂಜು, ಸಂಜೆ ಹೊತ್ತಿಗೆ ಮಣ್ಣಿನ ವಾಸನೆ, ದೂರದಲ್ಲಿ ದನಗಳ ಕೊರಳಗಂಟೆ ಸದ್ದು. ಹೀಗೆ ಕಪ್ಪು ಮಣ್ಣಿನ ಸೊಗಡಿಂದ ಕೂಡಿದಂಥ ಹಳ್ಳಿ ಅದು. ಆ ಹಳ್ಳಿಯಲ್ಲಿ ರಾಮೇಗೌಡರ ಮನೆ ಅಂದರೆ ಎಲ್ಲರಿಗೂ ಒಂದು ಥರ ಭಯ ಭಕ್ತಿ ಎರಡೂ ಇತ್ತು. ಯಾಕಂದರೆ ಅವರ ಕುಟುಂಬಕ್ಕೆ ತಲೆತಲಾಂತರದಿಂದ ಬಂದ ಆಸ್ತಿ ಇತ್ತು. ಮನೆಯ ಮುಂದೆ ದೊಡ್ಡ ಅಂಗಳ, ಒಂದು ಕಡೆ ದನದ ಕೊಟ್ಟಿಗೆ, ಇನ್ನೊಂದು ಕಡೆ ಧಾನ್ಯದ ಗೋದಾಮು, ಮನೆಯ ಹಿಂದೆ ದೊಡ್ಡ ಆಲದ ಮರ. ಹೀಗಿದ್ದ ರಾಮೇಗೌಡರಿಗೆ ಹಣದ ಕೊರತೆ ಇರಲಿಲ್ಲ. ಆದರೆ ಸ್ವಭಾವ ಮಾತ್ರ ಕಲ್ಲಿನ ಹಾಗೆ ಕಠಿಣ. ಅವರ ಮಾತೆ ಆ ಮನೆಯಲ್ಲಿ ಶಾಸನ. ಅವರ ಮನೆಯ ಗೌರವವೇ ಅವರಿಗೆ ಎಲ್ಲಕ್ಕಿಂತ ದೊಡ್ಡದು. ಆದರೆ ಅವನ ಹೆಂಡತಿ ಕೋಮಲ ಮಾತ್ರ ತುಂಬ ಶಾಂತ ಸ್ವಭಾವದವಳು. ಅವಳಿಗೆ ಬಂಗಲೆ ಬೇಕಿರಲಿಲ್ಲ, ಬಂಗಾರ ಬೇಕಿರಲಿಲ್ಲ. ಅವಳಿಗೆ ಬೇಕಾಗಿದ್ದು ಒಂದೇ, ತನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋ ಒಬ್ಬ ಮನುಷ್ಯ. ಮದುವೆಯಾಗಿ ಹಲವು ವರ್ಷ ಆಗಿತ್ತು, ಆದರೆ ಮಕ್ಕಳಿರಲಿಲ್ಲ. ಗಂಡನಿಂದ ಪ್ರೀತಿಯ ಮಾತುಗಳಿರಲಿಲ್ಲ. ದೊಡ್ಡ ಮನೆಯ ಮಧ್ಯದಲ್ಲೇ ಅವಳು ಒಂಟಿಯಾಗಿ ಬಿಟ್ಟಿದ್ದಳು. ಬೆಳಿಗ್ಗೆ ಅಡುಗೆ ಮನೆ ಕೆಲಸ, ಆಮೇಲೆ ದೇವರ ಮನೆ ಕೆಲಸ, ಸಂಜೆ ಮನೆಯ ಕೆಲಸ, ರಾತ್ರಿ ಒಂಟಿಯಾದ ಗೋಡೆ ಸುತ್ತಲಿನ ಮೌನದ ಕೋಣೆ. ಇದೇ ಅವಳ ಜೀವನ ಆಗಿತ್ತು. ಆದರೆ ಕೋಮಲಳಿಗೆ ಗೊತ್ತೇ ಇರಲಿಲ್ಲ, ತನ್ನ ಜೀವನದಲ್ಲಿ ಸತ್ತು ಹೋಗಿದ್ದ ಭಾವನೆಗಳನ್ನು ಮತ್ತೆ ಎಬ್ಬಿಸೋಕ್ಕೆ ಒಬ್ಬ ಮನುಷ್ಯ ನನ್ನ ಬದುಕಿಗೆ ಬರ್ತಿದ್ದಾನೆ ಅಂತ. ಅದೇ ಹಳ್ಳಿಯ ಇನ್ನೊಂದು ತುದಿಯಲ್ಲಿ ಬೆಟ್ಟದ ತಪ್ಪಲಲ್ಲಿ ಒಂದು ಚಿಕ್ಕ ಗುಡಿಸಲು ಇತ್ತು. ಅಲ್ಲಿ ತನ್ನ ಅನಾರೋಗ್ಯದ ತಾಯಿ ಜೊತೆ ಬೀರಯ್ಯ ಎಂಬ ಯುವಕ ವಾಸ ಮಾಡ್ತಿದ್ದ. ಬೀರಯ್ಯನಿಗೆ 27 ವರ್ಷ. ಸ್ವಂತ ಜಮೀನು ಇರಲಿಲ್ಲ, ಹಣ ಇರಲಿಲ್ಲ. ಅಪ್ಪ ಚಿಕ್ಕ ವಯಸ್ಸಿನಲ್ಲಿ ತೀರ್ಕೊಂಡಿದ್ರು. ಆದರೆ ಊರಿನವರು ಬೀರಯ್ಯನ ಅಪ್ಪನ ಬಗ್ಗೆ ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ತುಂಬ ಪ್ರಾಮಾಣಿಕ ಮನುಷ್ಯ, ಮಾತು ಕೊಟ್ಟರೆ ಉಸಿರು ಹೋದ್ರೂ ಮಾತ್ರ ತಪ್ಪಲ್ಲ. ಸಾಯೋ ಮುಂಚೆ ಅವನ ಅಪ್ಪ ಬೀರಯ್ಯನಿಗೆ ಒಂದು ಮಾತು ಹೇಳುತ್ತಿದ್ದರು, ಮಗ, ನಮಗೆ ಯಾರೇ ಅನ್ಯಾಯ ಮಾಡಿದರೂ ನಾವು ಯಾರಿಗೂ ಅನ್ಯಾಯ ಮಾಡಬಾರದು, ಯಾರ ಮೇಲೂ ದ್ವೇಷ ಇಟ್ಕೊಂಡು ಬದುಕಬಾರದು ಅಂತ. ಇಂದಿಗೂ ಅದೇ ಮಾತು ಬೀರಯ್ಯನ ದೊಡ್ಡ ಆಸ್ತಿಯಾಗಿತ್ತು. ಅವನು ಪುಟ್ಟ ಪುಟ್ಟ ಕೂಲಿ ಕೆಲಸ ಮಾಡಿಕೊಂಡು ತಾಯಿಯನ್ನು ಸಾಕ್ತಾ ಇದ್ದ. ಆದರೆ ಕೆಲವು ದಿನ ಕೆಲಸ ಸಿಗ್ತಿರಲಿಲ್ಲ. ಅಕ್ಕಪಕ್ಕ ಊರುಗಳಲ್ಲಿ ವಿಚಾರಿಸಿದ. ಮಳೆಗಾಲವಾದ್ದರಿಂದ ಕೆಲಸ ಸಿಗುತ್ತಿರಲಿಲ್ಲ. ತಾಯಿಗೆ ಔಷಧ ಬೇಕಿತ್ತು. ಅದೇ ಸಮಯಕ್ಕೆ ರಾಮೇಗೌಡರ ಕೊಟ್ಟಿಗೆ ಹಳೆಯ ಕೆಲಸಗಾರನಿಗೆ ಆರೋಗ್ಯ ಸರಿಯಿಲ್ಲದೆ ಊರಿಗೆ ಹೋಗಬೇಕಾಯಿತು. ರಾಮೇಗೌಡರಿಗೆ ಬೀರಯ್ಯ ಕೆಲಸ ಹುಡುಕ್ತಿದ್ದಾನೆ ಅಂತ ಗೊತ್ತಾಯಿತು. ಅವನನ್ನು ಕರೆದು ಕೊಟ್ಟಿಗೆ ಕೆಲಸ ಮಾಡ್ತೀಯಾ ಅಂತ ಕೇಳಿದರು. ಬೀರಯ್ಯ ತಕ್ಷಣ ಒಪ್ಪಿಕೊಂಡ. ಮೊದಲ ದಿನ ಅವನು ಆ ದೊಡ್ಡ ಮನೆಯ ಅಂಗಳಕ್ಕೆ ಕಾಲಿಟ್ಟಾಗ ಮೇಲಿನ ಕಿಟಕಿಯಿಂದ ಕೋಮಲ ಅವನ್ನ ನೋಡ್ತಾ ಇದ್ಲು. ಮೊದಲಿಗೆ ಅವಳಿಗೆ ಏನೂ ಅನ್ನಿಸಲಿಲ್ಲ. ಇವನೊಬ್ಬ ಕೂಲಿ ಹುಡುಗ ಅಷ್ಟೇ ಅಂತ ಅಂದ್ಕೊಂಡಿದ್ಲು. ಆದರೆ ಬೀರಯ್ಯ ಕೆಲಸ ಮಾಡೋ ರೀತಿನೇ ಬೇರೆ ಇತ್ತು. ದನಗಳಿಗೆ ಸರಿಯಾದ ಸಮಯಕ್ಕೆ ಮೇವು ಹಾಕೋದು, ಕೊಟ್ಟಿಗೆ ಸ್ವಚ್ಛ ಮಾಡೋದು, ಯಾವ ದನಕ್ಕೆ ಏನಾಗಿದೆ ಅಂತ ಗಮನಿಸೋದು, ಹೀಗೆ ತುಂಬ ಚೆನ್ನಾಗಿ ಆರೈಕೆ ಮಾಡ್ತಿದ್ದ. ಅವನು ದನಗಳನ್ನು ದನಗಳ ಹಾಗೆ ನೋಡ್ತಿರಲಿಲ್ಲ, ಮನೆಯ ಸದಸ್ಯರ ಹಾಗೆ ನೋಡ್ಕೊಳ್ತಿದ್ದ. ರಾಮೇಗೌಡರಿಗೆ ಅವನ ಕೆಲಸ ಇಷ್ಟ ಆಯಿತು. ಆದರೆ ಕೋಮಲಳಿಗೆ ಅವನ ಕೆಲಸಕ್ಕಿಂತ ಅವನ ಸರಳತೆ ಇಷ್ಟ ಆಯಿತು. ಅವನ ಕಣ್ಣಲ್ಲಿ ಆಸೆ ಇರಲಿಲ್ಲ, ಹೊಟ್ಟೆ ಕಿಚ್ಚು ಇರಲಿಲ್ಲ, ಯಾರನ್ನು ಮೆಚ್ಚಿಸಬೇಕು ಅನ್ನೋ ಆಸೆ ಇರಲಿಲ್ಲ. ಅವನು ತನ್ನ ಕೆಲಸ ಮಾಡ್ತಿದ್ದ ಅಷ್ಟೇ. ಹೀಗೆ ಕೆಲವು ದಿನಗಳು ಕಳೀತಾ ಹೋದವು. ಮಳೆಗಾಲ ಶುರುವಾಯಿತು. ಒಂದು ಸಂಜೆ ಭಯಂಕರ ಮಳೆ ಬಂತು. ಗಾಳಿ ಜೋರಾಗಿತ್ತು. ಕೊಟ್ಟಿಗೆ ಹೆಂಚು ಸೋರ್ತಾ ಇತ್ತು. ಮನೆಯ ಬೇರೆ ಕೆಲಸದವರೆಲ್ಲ ಒಳಗೆ ಹೋಗಿ ಬಚ್ಚಿಕೊಂಡ್ರು. ಆದರೆ ಬೀರಯ್ಯ ಮಾತ್ರ ಹೊರಗೆ ಇದ್ದ.
ಮಳೆ ನೀರಿನಲ್ಲಿ ನೆನೆಯುತ್ತಾ ಒಂದೊಂದೇ ದನಗಳನ್ನು ಸುರಕ್ಷಿತ ಜಾಗಕ್ಕೆ ಕಟ್ಟಿದ್ದ. ಅವನಿಗೆ ತನ್ನ ಬಟ್ಟ ನೆನೆಯುವುದು ಮುಖ್ಯ ಅನಿಸಲಿಲ್ಲ. ದನಗಳಿಗೆ ಏನೂ ಆಗಬಾರದು ಅನ್ನೋದೇ ಅವನಿಗೆ ಮುಖ್ಯವಾಗಿತ್ತು. ಅದನ್ನು ಚಳಿಯಲ್ಲಿ ತಂಪಾದ ಗಾಳಿಯಲ್ಲಿ ತನ್ನ ಸೌಂದರ್ಯದೊಂದಿಗೆ ಕೋಮಲ ಕಿಟಕಿಯಿಂದ ನೋಡ್ತಾ ಇದ್ಲು. ಅವಳ ಮನಸ್ಸಿನಲ್ಲಿ ಮೊದಲ ಬಾರಿಗೆ ಒಂದು ಮಾತು ಬಂತು. ಇವನು ಬೇರೆ ಹುಡುಗರ ಥರ ಅಲ್ಲ, ಇವನು ಒಳ್ಳೆಯ ಮನುಷ್ಯ. ಅದು ಪ್ರೀತಿಯಾಗಿರಲಿಲ್ಲ, ಅದು ಕೇವಲ ಗೌರವ ಅಷ್ಟೇ ಆಗಿತ್ತು. ಕೆಲವು ದಿನಗಳ ನಂತರ ಕೊಟ್ಟಿಗೆಯಲ್ಲಿದ್ದ ಒಂದು ಪುಟ್ಟ ಕರು ಆಟವಾಡುತ್ತಿದ್ದಾಗ ಕಾಲಿಗೆ ಗಾಯ ಮಾಡಿಕೊಂಡು ಕೆಳಗೆ ಬಿತ್ತು. ಬೀರಯ್ಯ ಅದನ್ನು ನೋಡಿ ತುಂಬ ಆತಂಕಪಟ್ಟ. ಅವನು ಅದನ್ನು ದನ ಅಂತ ನೋಡಲಿಲ್ಲ, ತನ್ನ ಮನೆಯ ಮಗುವಿನ ಹಾಗೆ ನೋಡಿಕೊಂಡ. ಔಷಧಿ ಹಾಕಿದ, ಆಹಾರ ಕೊಟ್ಟ, ರಾತ್ರಿ ಕೂಡ ಅದರ ಪಕ್ಕದಲ್ಲೇ ಕುಳಿತ. ಇದನ್ನೆಲ್ಲ ಕೋಮಲ ತನ್ನ ಮಹಡಿ ಮೇಲಿನ ಕೋಣೆಯ ಕಿಟಕಿಯಿಂದಾನೇ ನೋಡ್ತಿದ್ಲು. ಅವಳು ಬೀರಯ್ಯನ ಕೆಲಸ ನೋಡಿ, ಅವನ ದಯಾಮಯ ಗುಣ ನೋಡಿ ಒಮ್ಮೆ ಮಾತನಾಡಿಸಬೇಕು ಎಂದು ಒಳಗೊಳಗೆ ಮನಸ್ಸಾಗುತ್ತದೆ. ಒಂದು ಸಂಜೆ ಕೋಮಲ ಮೆಲ್ಲನೆ ಕೊಟ್ಟಿಗೆ ಹತ್ರ ಬಂದ್ಲು. ಬೀರಯ್ಯ ಕರುವಿನ ತಲೆ ಸವರಿ ಸಮಾಧಾನ ಮಾಡ್ತಿದ್ದ. ಕೋಮಲ ಸ್ವಲ್ಪ ದೂರದಲ್ಲಿ ನಿಂತು ಅದನ್ನು ನೋಡ್ತಾ ಇದ್ಲು. ಅವಳ ಮನಸ್ಸಿನಲ್ಲಿ ಯಾಕೋ ಒಂದು ವಿಚಿತ್ರ ಭಾವನೆ ಮೂಡ್ತು. ಬೀರಯ್ಯ, ಅವ್ವ, ಏನು ನೀವು ಇಲ್ಲಿ ಅಂದ. ಅವಳು ಮೊದಲ ಬಾರಿಗೆ ಬೀರಯ್ಯನ ಮಾತಿಗೆ ಸೋತಿದ್ದಳು. ನೀನು ಮಾಡುವ ಕೆಲಸ, ನೀನು ಪ್ರಾಣಿಗಳ ಮೇಲೆ ತೋರಿಸುವ ಪ್ರೀತಿ ಕಾಳಜಿ ಎಲ್ಲವೂ ದೊಡ್ಡದು ಅಂದಳು. ಅದಕ್ಕೆ ಬೀರಯ್ಯ, ಅವ್ವ, ಅವು ನಮ್ಮ ಹಾಗೆ ಜೀವವಿರುವ ಪ್ರಾಣಿಗಳು, ಅವಕ್ಕೆ ನಮ್ಮ ಹಾಗೆ ಮಾತು ಬರಲ್ಲ ಅಷ್ಟೇ ಎಂದ. ಆಗ ಅವಳು ನಗು ಬೀರುತ್ತಾ, ಬೀರಯ್ಯ, ನಿನ್ನ ಮನಸ್ಸು ದೊಡ್ಡದು ಎಂದು ಹೇಳಿ ಅಲ್ಲಿಂದ ಹೊರಟಳು. ಹೋಗುವಾಗ ಅವಳು ತನ್ನ ಮನಸ್ಸಿನಲ್ಲಿ ಅಂದುಕೊಂಡ್ಳು, ಪ್ರೀತಿ ಅಂದರೆ ಏನನ್ನೂ ಪಡೆಯೋದಲ್ಲ, ಇನ್ನೊಬ್ಬರ ನೋವನ್ನು ತನ್ನ ನೋವು ಥರ ಅರ್ಥ ಮಾಡಿಕೊಳ್ಳೋದು ಎಂದು. ಹೀಗೆ ಆ ದಿನದಿಂದ ಅವರಿಬ್ಬರ ನಡುವೆ ಯಾರಿಗೂ ಕಾಣದ ಒಂದು ಆತ್ಮೀಯತೆ ನಿಧಾನವಾಗಿ ಶುರುವಾಯಿತು. ಒಂದು ದಿನ ಬೆಳಗಿನಿಂದಲೇ ಕೋಮಲಳಿಗೆ ತಲೆಸುತ್ತು ಶುರುವಾಗಿತ್ತು. ಆದರೂ ಮನೆಯ ಅಂಗಳದ ಕೆಲಸ ಮಾಡುತ್ತಾ ಇದ್ದಳು. ಆಗ ತಲೆಸುತ್ತು ಬಂದು ನಡೆಯಲಾಗದೆ ನಿಧಾನವಾಗಿ ಹೆಜ್ಜೆ ಇಡುತ್ತಿದ್ದಳು. ಮನೆಯಲ್ಲಿದ್ದವರು ಅದನ್ನು ದೊಡ್ಡ ವಿಷಯ ಅಂತ ತೆಗೆದುಕೊಳ್ಳಲಿಲ್ಲ. ರಾಮೇಗೌಡರು ತಮ್ಮ ಹೊಲದ ಲೆಕ್ಕದಲ್ಲಿ ಬಿಸಿಯಾಗಿ ಜಮೀನಿನ ಕಡೆಗೆ ಹೊರಟು ಹೋದರು. ಆದರೆ ದೂರದಲ್ಲಿದ್ದ ಬೀರಯ್ಯ ಕೋಮಲ ಸರಿಯಾಗಿ ನಡೆಯೋಕೆ ಆಗದೆ ಕಷ್ಟಪಡ್ತಿದ್ದನ್ನ ಗಮನಿಸಿದ. ತಕ್ಷಣ ಹಿರಿಯ ಅಜ್ಜಿಯೊಬ್ಬರನ್ನು ಕರೆದು ಅಮ್ಮನನ್ನ ಒಳಗೆ ಕರ್ಕೊಂಡು ಹೋಗಿ ಅಂದ. ನಂತರ ಏನು ಬೇಕು ಎಂದು ಕೇಳಿ ತಾನೇ ಪಟ್ಟಣಕ್ಕೆ ಹೋಗಿ ಔಷಧಿ ತಂದು ಕೊಟ್ಟ. ಅವನು ಮಾಡಿದ್ದು ದೊಡ್ಡ ಕೆಲಸ ಏನಲ್ಲ. ಆದರೆ ಬಹಳ ವರ್ಷಗಳ ನಂತರ ಯಾರೋ ಒಬ್ಬರು ತನ್ನ ಅನಾರೋಗ್ಯದ ಬಗ್ಗೆ ಕಾಳಜಿ ಮಾಡ್ತಿದ್ದಾರಲ್ಲ ಅನ್ನೋದು ಕೋಮಲಳಿಗೆ ದೊಡ್ಡ ವಿಷಯವಾಗಿತ್ತು. ಆ ರಾತ್ರಿ ಅವಳಿಗೆ ನಿದ್ದೆನೇ ಬರಲಿಲ್ಲ. ಯಾರು ಗಮನಿಸಿದ್ದ ನನ್ನನ್ನು ಇವನು ಯಾಕೆ ಗಮನಿಸಿದ ಅಂತ ಅವಳೇ ಯೋಚಿಸ್ತಾ ಇದ್ಲು. ಹೀಗೆ ತಿಂಗಳುಗಳು ಕಳೆತಾ ಹೋದವು. ಬೀರಯ್ಯ ಅವಳ ನೋವನ್ನು ಅರ್ಥ ಮಾಡಿಕೊಳ್ತಿದ್ದ. ಕೋಮಲ ಅವನ ಬಡತನದ ಹಿಂದೆ ಇದ್ದ ಸ್ವಾಭಿಮಾನವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಳು. ಒಂದು ದಿನ ಬೀರಯ್ಯನ ತಾಯಿಗೆ ತುಂಬ ಆರೋಗ್ಯ ಕೆಟ್ಟೋಯ್ತು. ಚಿಕಿತ್ಸೆಗೆ ಹಣ ಬೇಕಿತ್ತು. ಬೀರಯ್ಯನ ಬಳಿ ಅಷ್ಟೊಂದು ಹಣ ಇರಲಿಲ್ಲ. ಈ ವಿಷಯ ಕೋಮಲಳಿಗೆ ಗೊತ್ತಾಯಿತು. ಅವಳು ತನ್ನ ಬಳಿ ಇದ್ದ ಹಣವನ್ನು ಕೊಟ್ಟು ಸಹಾಯ ಮಾಡಿದ್ಲು. ಆದರೆ ಬೀರಯ್ಯ ಆ ಹಣವನ್ನು ದಾನ ಅಂತ ತೆಗೆದುಕೊಳ್ಳಲಿಲ್ಲ. ಅಮ್ಮ, ಇದನ್ನು ನಾನು ಕೆಲಸ ಮಾಡಿ ತೀರಿಸ್ತೀನಿ ಅಂದ. ಹಾಗೆ ರೂಪಾಯಿ ಲೆಕ್ಕ ಇಟ್ಟು ಬಂದ ಸಂಬಳದಲ್ಲಿ ಹಣ ವಾಪಸ್ ಕೊಡೋಕ್ಕೆ ಶುರು ಮಾಡಿದ. ಅದನ್ನು ನೋಡಿದ ಕೋಮಲಳಿಗೆ ಅವನ ಬಗ್ಗೆ ಇನ್ನೂ ಗೌರವ ಬಂತು. ಅವಳಿಗೆ ಆಗ ಅರ್ಥ ಆಯಿತು, ಬೀರಯ್ಯ ಬಡವನಿರಬಹುದು, ಆದರೆ ಅವನ ಮನಸ್ಸು ಮಾತ್ರ ಬಡವವಾಗಿರಲಿಲ್ಲ ಎಂದು. ಆದರೆ ಸ್ನೇಹಿತರೆ, ಹೀಗೆ ದಿನಗಳು ಕಳೀತಾ ಹೋದವು. ಹಾಗೆ ಇಬ್ಬರ ಆತ್ಮೀಯತೆ ಕೂಡ ಜಾಸ್ತಿ ಆಯಿತು, ಕಾಳಜಿ ಕೂಡ ಜಾಸ್ತಿ ಆಯಿತು. ಸಮಯ ಸಿಕ್ಕಾಗ ಕೊಟ್ಟಿಗೆಯಲ್ಲಿ ಅಂಗಳದಲ್ಲಿ ಇಬ್ಬರು ಮಾತನಾಡುತ್ತಿದ್ದರು. ಸ್ನೇಹಿತರೆ, ಅಂದಾಗಲಿ ಇಂದಾಗಲಿ ನಮ್ಮ ಹಳ್ಳಿಯಲ್ಲಿ ಯಾವ ವಿಷಯವೂ ಹೆಚ್ಚು ದಿನ ಮುಚ್ಚಿಟ್ಟುಕೊಳ್ಳಕ್ಕೆ ಆಗಲ್ಲ. ಅದೇ ವಿಷಯ ಮುಂದೆ ಇಡೀ ಹಳ್ಳಿಯ ಕೆಲವರಿಗೆ ಕೋಮಲ ಮತ್ತು ಬೀರಯ್ಯ ಒಬ್ಬರ ಬಗ್ಗೆ ಮತ್ತೊಬ್ಬರು ಕಾಳಜಿ ವಹಿಸುತ್ತಿದ್ದಾರೆ ಅನ್ನೋದು ಮನೆ ಆಳುಗಳ ಮೂಲಕ ಕೆಲವರ ಕಣ್ಣಿಗೆ ಬಿತ್ತು. ಮೊದಲಿಗೆ ಸಣ್ಣ ಮಾತು, ಆಮೇಲೆ ಗುಸುಗುಸು, ಹಾಗೆ ಹೀಗೆ ನಂತರ ಆ ಮಾತು ರಾಮೇಗೌಡರ ಕಿವಿಗೂ ತಲುಪಿತು. ರಾಮೇಗೌಡರಿಗೆ ಕೋಪ ಬಂತು. ಅವರಿಗೆ ಹೆಂಡತಿಯ ಮೇಲೆ ನಂಬಿಕೆಗಿಂತ ಮನೆಯ ಮಾನ ಮುಖ್ಯವಾಗಿತ್ತು. ಒಂದು ದಿನ ಬೀರಯ್ಯ ಮತ್ತು ಕೋಮಲ ಅಂಗಳದಲ್ಲಿ ಮಾತನಾಡುತ್ತಿದ್ದನ್ನು ನೋಡಿದ ರಾಮೇಗೌಡ. ಆ ಒಂದು ಮಾತುಗಳನ್ನೇ ರಾಮೇಗೌಡರು ದೊಡ್ಡ ವಿಷಯ ಮಾಡಿಕೊಂಡ್ರು. ಅವನು ಏನು ತಪ್ಪು ಮಾಡಿರಲಿಲ್ಲ. ಆದರೆ ರಾಮೇಗೌಡರ ಅನುಮಾನ ಈಗಾಗಲೇ ಗಟ್ಟಿಯಾಗಿತ್ತು. ನಾಳೆಯಿಂದ ನೀನು ಇಲ್ಲಿ ಕೆಲಸಕ್ಕೆ ಬರಬೇಡ ಅಂತ ಹೇಳಿಬಿಟ್ಟರು. ಆಗ ಬೀರಯ್ಯ ಒಂದೂ ಮಾತನಾಡಲಿಲ್ಲ. ತನ್ನ ಸಂಬಳ ತೆಗೆದುಕೊಂಡು ಆ ಮನೆಯಿಂದ ಹೊರಗೆ ಹೊರಟ. ಕೋಮಲ ಬಾಗಿಲ ಹಿಂದೆ ನಿಂತು ಅವನು ಹೋಗೋದನ್ನು ನೋಡ್ತಾ ಇದ್ಲು. ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ಆದರೆ ಏನೂ ಮಾಡೋಕ್ಕೆ ಆಗಲಿಲ್ಲ. ಬೀರಯ್ಯ ಹೋದ ಕೆಲವು ದಿನಗಳ ನಂತರ ಕೋಮಲ ಹಳೆಯ ಧಾನ್ಯದ ಗೋದಾಮು ಸ್ವಚ್ಛ ಮಾಡ್ತಾ ಇದ್ಲು. ಅಲ್ಲಿ ಮೂಲೆಯಲ್ಲಿ ಒಂದು ದೊಡ್ಡ ಕಬ್ಬಿಣದ ಪೆಟ್ಟಿಗೆ ಸಿಕ್ತು. ವರ್ಷಗಟ್ಟಲೆ ಯಾರೂ ಅದನ್ನು ತೆಗೆದಿರಲಿಲ್ಲ. ಕೋಮಲ ಕುತೂಹಲದಿಂದ ಅದನ್ನು ತೆರೆದ್ಲು.
ಒಳಗೆ ಹಳೆಯ ಜಮೀನಿನ ಪತ್ರಗಳು, ಕೆಲವು ದಾಖಲೆಗಳು ಮತ್ತು ಒಂದು ಕಪ್ಪು ಬಿಳುಪು ಫೋಟೋ. ಆ ಫೋಟೋದಲ್ಲಿ ರಾಮೇಗೌಡರ ತಂದೆಯ ಜೊತೆ ಒಬ್ಬ ಬಡ ರೈತ ನಿಂತಿದ್ದ. ಆ ರೈತನ ಮುಖ ನೋಡಿದ ತಕ್ಷಣ ಕೋಮಲಳಿಗೆ ಏನೋ ಒಳೆದಂತಾಯಿತು. ಅದು ಬೀರಯ್ಯನ ಅಪ್ಪನ ಮುಖವಾಗಿತ್ತು. ಕೋಮಲ ಆ ಫೋಟೋವನ್ನು ಮನೆಯ ಹಳೆಯ ಕೆಲಸದವಳಿಗೆ ತೋರಿಸಿದ್ಲು. ಆ ಅಜ್ಜಿ ಫೋಟೋ ನೋಡಿದ ತಕ್ಷಣ ಕಣ್ಣೀರು ಹಾಕಿದ್ಲು. ಅವನೇ ಅಮ್ಮ ಬೀರಯ್ಯನ ಅಪ್ಪ. ಕೋಮಲಗೆ ಎದೆ ಬಡಿದಂತಾಯಿತು. ಅವರು ಯಾಕೆ ನಮ್ಮ ಮನೆಯವರ ಜೊತೆ ಇದ್ದಾರೆ ಅಂತ ಕೇಳಿದ್ಲು. ಆ ಅಜ್ಜಿ ಸ್ವಲ್ಪ ಹೊತ್ತು ಸುಮ್ಮನಿದ್ದಳು. ಆಮೇಲೆ ನಿಧಾನವಾಗಿ ಹೇಳಿದ್ಲು, ಅಮ್ಮ, ಇದು 20 ವರ್ಷದ ಹಳೆಯ ಕತೆ. 20 ವರ್ಷಗಳ ಹಿಂದೆ ರಾಮೇಗೌಡರ ಕುಟುಂಬ ದೊಡ್ಡ ಸಾಲದಲ್ಲಿ ಸಿಲುಕಿತ್ತು. ಜಮೀನು ಹರಾಜಿಗೆ ಬರೋ ಪರಿಸ್ಥಿತಿ ಬಂದಿತ್ತು. ಆ ಸಮಯದಲ್ಲಿ ಬೀರಯ್ಯನ ಅಪ್ಪ ತನ್ನ ಜಮೀನನ್ನು ಮಾರಿದ್ದ. ಆ ಹಣವನ್ನು ರಾಮೇಗೌಡರ ತಂದೆ ತೆಗೆದುಕೊಂಡಿದ್ದರು. ಅದರಿಂದ ನಂತರ ಜಮೀನು ಉಳಿಸಿಕೊಂಡರು. ಆಗ ರಾಮೇಗೌಡರ ತಂದೆ ಒಂದು ಮಾತು ಕೊಟ್ಟಿದ್ರು, ಹಣ ವಾಪಸ್ ಕೊಡ್ತೀವಿ ಅಂತ. ಆದರೆ ಆ ಹಣ ಮತ್ತೆ ವಾಪಸ್ ಕೊಡಲೇ ಇಲ್ಲ. ಬೀರಯ್ಯನ ಅಪ್ಪ ಬಡತನದಲ್ಲೇ ಸತ್ತ. ಯಜಮಾನರು ಕೂಡ ಸತ್ತರು. ಅವನ ಕುಟುಂಬ ಮತ್ತೆ ಬಡತನಕ್ಕೆ ತಳ್ಳಲ್ಪಟ್ಟಿತು. ಈ ಮಾತು ಕೇಳ್ತಾ ಇದ್ದ ಕೋಮಲ ಕೈಯಲ್ಲಿದ್ದ ಕಾಗದಗಳು ನಡುಗುತ್ತಿದ್ದವು. ಅವಳಿಗೆ ಈಗ ಅರ್ಥವಾಗಿತ್ತು, ಬೀರಯ್ಯ ಯಾಕೆ ಅಷ್ಟು ಸ್ವಾಭಿಮಾನದಿಂದ ಬದುಕುತ್ತಿದ್ದಾನೆ ಅನ್ನೋದು. ಅವನ ಅಪ್ಪನ ತ್ಯಾಗವೇ ಅವನ ರಕ್ತದಲ್ಲಿತ್ತು. ಆ ರಾತ್ರಿ ಕೋಮಲಳಿಗೆ ನಿದ್ದೆ ಬರಲಿಲ್ಲ. ಅವಳಿಗೆ ಮತ್ತೆ ಮತ್ತೆ ಬೀರಯ್ಯನ ಮುಖ ನೆನಪಾಗ್ತಿತ್ತು. ಇಷ್ಟು ದೊಡ್ಡ ಅನ್ಯಾಯವಾಗಿದ್ದರೂ ಇವನು ಯಾಕೆ ಯಾರ ಮೇಲೂ ದ್ವೇಷ ಇಟ್ಕೊಂಡಿಲ್ಲ ಅಂತ ಯೋಚಿಸ್ತಾ ಇದ್ಲು. ಮರುದಿನ ಅವಳು ಬೀರಯ್ಯನ ಮನೆಗೆ ಹೋದ್ಲು. ಹಳ್ಳಿಯ ಕೊನೆಯ ಭಾಗದಲ್ಲಿದ್ದ ಚಿಕ್ಕ ಗುಡಿಸಲು. ಬೀರಯ್ಯನ ತಾಯಿ ಹೊರಗೆ ಕುಳಿತಿದ್ಲು. ಕೋಮಲಳನ್ನು ನೋಡಿದ ತಕ್ಷಣ ಗಾಬರಿಯಾದ್ಲು. ಅಮ್ಮ, ನೀವು ಇಲ್ಲಿ ಯಾಕೆ ಬಂದಿದ್ದೀರಾ ಅಂತ ಕೇಳಿದ್ಲು. ಅಷ್ಟರಲ್ಲಿ ಬೀರಯ್ಯ ಒಳಗಿಂದ ಹೊರಗೆ ಬಂದ. ಕೋಮಲಳನ್ನು ನೋಡಿದ. ಅವಳ ಕೈಯಲ್ಲಿದ್ದ ಫೋಟೋವನ್ನು ನೋಡಿದ. ಒಂದು ಕ್ಷಣ ಅವನ ಮುಖ ಬದಲಾಯಿತು. ಇದು ನನ್ನ ಅಪ್ಪನ ಅಂತ ಕೇಳಿದ. ಕೋಮಲ ತಲೆ ಆಡಿಸಿದ್ಲು. ಅವಳು ಗೊತ್ತಾದ ಎಲ್ಲ ವಿಷಯವನ್ನು ಅವನಿಗೆ ಹೇಳಿದ್ಲು. ಬೀರಯ್ಯ ತುಂಬ ಹೊತ್ತು ಏನೂ ಮಾತನಾಡಲಿಲ್ಲ. ಅವನ ಕಣ್ಣು ತೇವವಾಗಿತ್ತು. ಆಮೇಲೆ ನಿಧಾನವಾಗಿ ಹೇಳಿದ, ನನಗೆ ಈ ವಿಷಯ ಅರ್ಧ ಮಾತ್ರ ಗೊತ್ತಿತ್ತು ಅಮ್ಮ. ಅವನಿಗೆ ಅಪ್ಪ ಹೇಳಿದ ಕೊನೆಯ ಮಾತು ನೆನಪಾಯಿತು, ಯಾರ ಮೇಲೂ ದ್ವೇಷ ಇಟ್ಕೊಂಡು ಬದುಕಬೇಡ. ಕೋಮಲಳಿಗೆ ಒಂದು ಪ್ರಶ್ನೆ ಕಾಡ್ತಿತ್ತು. ನಿನ್ನ ಅಪ್ಪನಿಗೆ ಇಷ್ಟು ಅನ್ಯಾಯ ಆಗಿದ್ರೂ ನೀನು ಯಾಕೆ ಸುಮ್ಮನಿದ್ದೆ ಅಂತ ಕೇಳಿದ್ಲು. ಬೀರಯ್ಯ ಸ್ವಲ್ಪ ಹೊತ್ತು ತಲೆ ತಗ್ಗಿಸಿ ಕುಳಿತ. ಆಮೇಲೆ ಹೇಳಿದ, ಅಮ್ಮ, ಅಪ್ಪ ನನಗೆ ಒಂದು ಮಾತು ಹೇಳಿ ಹೋಗಿದ್ದಾರೆ. ನಮಗೆ ಯಾರೇ ಅನ್ಯಾಯ ಮಾಡಿದ್ರೂ ನಾವು ಯಾರಿಗೂ ಅನ್ಯಾಯ ಮಾಡಬಾರದು ಅಂತ. ಅಷ್ಟೇ. ಅವನು ಮತ್ತೆ ಏನೂ ಹೇಳಲಿಲ್ಲ. ಕೋಮಲಳ ಕಣ್ಣಲ್ಲಿ ನೀರು ತುಂಬಿತು. ಅವಳಿಗೆ ಆಗ ಒಂದು ವಿಷಯ ಅರ್ಥ ಆಯಿತು. ಬೀರಯ್ಯನಿಗೆ ರಾಮೇಗೌಡರ ಆಸ್ತಿ ಬೇಕಿರಲಿಲ್ಲ, ಹಣ ಬೇಕಿರಲಿಲ್ಲ, ಸೇಡು ಬೇಕಿರಲಿಲ್ಲ. ಅವನಿಗೆ ಬೇಕಾಗಿದ್ದದ್ದು ತನ್ನ ಅಪ್ಪನಿಗೆ ಸಿಗಬೇಕಾಗಿದ್ದ ಗೌರವ. ಆ ದಿನದಿಂದ ಕೋಮಲಳ ಮನಸ್ಸಿನಲ್ಲಿ ಇದ್ದ ಭಾವನೆ ಇನ್ನೂ ಗಟ್ಟಿಯಾಯಿತು. ಅವಳು ತನ್ನ ಮನಸ್ಸನ್ನೇ ಕೇಳಿಕೊಂಡ್ಳು, ನಾನು ಇವನ ಬಗ್ಗೆ ಯಾಕೆ ಇಷ್ಟು ಯೋಚಿಸ್ತಿದ್ದೀನಿ? ಆ ಪ್ರಶ್ನೆಗೆ ಉತ್ತರ ಅವಳ ಮನಸ್ಸಿಗೆ ಆಗಲೇ ಗೊತ್ತಿತ್ತು. ಆದರೆ ಅದನ್ನು ಒಪ್ಪಿಕೊಳ್ಳೋ ಧೈರ್ಯ ಮಾತ್ರ ಮಾಡಲಿಲ್ಲ. ಕೋಮಲ ಆ ಹಳೆಯ ದಾಖಲೆಗಳನ್ನು ತೆಗೆದುಕೊಂಡು ರಾಮೇಗೌಡರ ಮುಂದೆ ಇಟ್ಲು. ಮೊದಲಿಗೆ ಅವರು ಕಾಗದ ನೋಡಿದ್ರು. ಆಮೇಲೆ ಫೋಟೋ ನೋಡಿದ್ರು. ಅವರ ಮುಖ ಬದಲಾಯಿತು. ಅವರಿಗೆ ಎಲ್ಲವೂ ನೆನಪಾಗಿತ್ತು. ತಮ್ಮ ಕುಟುಂಬ ಸಾಲದಲ್ಲಿ ಮುಳುಗಿದ್ದ ದಿನಗಳು, ಬೀರಯ್ಯನ ಅಪ್ಪ ಸಹಾಯ ಮಾಡಿದ ದಿನ, ಕೊಟ್ಟ ಮಾತು. ಆದರೆ ಇಷ್ಟು ವರ್ಷ ಅದನ್ನು ನೆನಪಿಸಿಕೊಳ್ಳೋ ಧೈರ್ಯ ಮಾಡಿರಲಿಲ್ಲ. ಕೋಮಲ ನಿಧಾನವಾಗಿ ಕೇಳಿದ್ಲು, ಇದು ಸತ್ಯ ತಾನೇ? ರಾಮೇಗೌಡರು ತಲೆ ತಗ್ಗಿಸಿದ್ರು. ಆ ಮೌನವೇ ಉತ್ತರವಾಗಿತ್ತು. ಕೋಮಲಗೆ ತುಂಬ ನೋವಾಯಿತು. ಇಷ್ಟು ವರ್ಷ ನೀವು ಇದನ್ನು ಮುಚ್ಚಿಟ್ಟಿದ್ರಾ ಅಂತ ಕೇಳಿದ್ಲು. ರಾಮೇಗೌಡರು ಏನೂ ಹೇಳಲಿಲ್ಲ. ಆ ರಾತ್ರಿ ಅವರು ಒಬ್ಬರೇ ಕುಳಿತಿದ್ದರು. ತಮ್ಮ ಮನೆಯ ಗೋಡೆಗಳನ್ನು ನೋಡ್ತಾ ಇದ್ದರು. ಅವರಿಗೆ ಮೊದಲ ಬಾರಿಗೆ ಅರ್ಥ ಆಯಿತು, ತಮ್ಮ ಮನೆಯ ದೊಡ್ಡತನದ ಹಿಂದೆ ಒಬ್ಬ ಬಡ ಮನುಷ್ಯನ ತ್ಯಾಗ ಇತ್ತು ಎಂದು. ಆ ದಿನದಿಂದ ರಾಮೇಗೌಡವರಿಗೆ ನೆಮ್ಮದಿ ಇರಲಿಲ್ಲ. ಬೀರಯ್ಯನನ್ನು ನೆನಪಿಸಿಕೊಂಡಾಗಲೆಲ್ಲ ಅವನನ್ನು ಕೆಲಸದಿಂದ ಹೊರಗೆ ಹಾಕಿದ ದಿನ ನೆನಪಾಗ್ತಿತ್ತು. ಅವನು ಬಡವ ಅಂತ ತಾನು ನೋಡಿದ ರೀತಿ ನೆನಪಾಗ್ತಿತ್ತು. ಆದರೆ ಅದೇ ಹುಡುಗನ ಅಪ್ಪ ಒಂದು ಕಾಲದಲ್ಲಿ ತಮ್ಮ ಕುಟುಂಬವನ್ನು ಉಳಿಸಿದ್ದ. ರಾಮೇಗೌಡರು ಮೊದಲ ಬಾರಿಗೆ ತಮ್ಮ ತಂದೆಯ ಫೋಟೋ ಮುಂದೆ ನಿಂತು ಬಹಳ ಹೊತ್ತು ನೋಡಿದರು. ನಮ್ಮ ಮನೆ ಉಳಿಸಿದ್ದ ಮನುಷ್ಯನ ಮಗನಿಗೆ ನಾವು ಏನು ಕೊಟ್ಟೆವು ಅಂತ ತಮ್ಮನ್ನೇ ಕೇಳಿಕೊಂಡ್ರು. ಉತ್ತರ ಇರಲಿಲ್ಲ. ಮರುದಿನ ಅವರು ಬೀರಯ್ಯನನ್ನು ಮನೆಗೆ ಕರೆಸೋಕೆ ಮನುಷ್ಯನನ್ನು ಕಳಿಸಿದ್ರು. ಬೀರಯ್ಯ ಮತ್ತೆ ರಾಮೇಗೌಡರ ಮನೆಯ ಮುಂದೆ ಬಂದು ನಿಂತ. ಅದೇ ದೊಡ್ಡ ಅಂಗಳ, ಅದೇ ಕೊಟ್ಟಿಗೆ, ಅದೇ ಮರ. ಆದರೆ ಈ ಬಾರಿ ಅವನು ಕೂಲಿ ಕೆಲಸಕ್ಕೆ ಬಂದಿರಲಿಲ್ಲ. ತನ್ನ ಅಪ್ಪನ ಸತ್ಯದ ಜೊತೆ ಬಂದಿದ್ದ. ರಾಮೇಗೌಡರು ಹೊರಗೆ ಬಂದರು. ಕೋಮಲ ಮಹಡಿಯ ಕೋಣೆಯಿಂದ ಎಲ್ಲವನ್ನೂ ನೋಡ್ತಿದ್ಲು. ಸ್ವಲ್ಪ ಹೊತ್ತು ಇಬ್ಬರು ಸುಮ್ಮನೆ ನಿಂತಿದ್ದರು. ಕೊನೆಗೆ ರಾಮೇಗೌಡರು ಹೇಳಿದರು, ಬೀರಯ್ಯ, ನಿನ್ನ ಅಪ್ಪನಿಗೆ ನಮ್ಮ ಕುಟುಂಬ ಅನ್ಯಾಯ ಮಾಡಿದೆ. ಬೀರಯ್ಯ ಸುಮ್ಮನೆ ಕೇಳಿದ್ದ. ನಿಮ್ಮ ಕುಟುಂಬಕ್ಕೆ ಸೇರಬೇಕಿದ್ದ ಹಣದ ವಿಷಯವನ್ನು ಸರಿಪಡಿಸ್ತೀನಿ. ಬೀರಯ್ಯ ತಕ್ಷಣ ಹೇಳಿದ, ನನಗೆ ಹಣ ಬೇಡ ಗೌಡ್ರೆ.
ರಾಮೇಗೌಡರು ಅವನ ಕಡೆ ನೋಡಿದರು. ಬೀರಯ್ಯ ಮತ್ತೆ ಹೇಳಿದ, ನನ್ನ ಅಪ್ಪ ಬಡವನಾಗಿದ್ದರೂ ಅವರು ನಿಮ್ಮ ಕುಟುಂಬ ಉಳಿಸಿದ ಮನುಷ್ಯ. ಅವರಿಗೆ ಗೌರವ ಕೊಡಿ, ಅಷ್ಟೇ ಸಾಕು. ಆ ಮಾತು ಕೇಳಿದ ರಾಮೇಗೌಡರ ಕಣ್ಣು ತೇವವಾಯಿತು. ಅವರಿಗೆ ಮೊದಲ ಬಾರಿಗೆ ಬೀರಯ್ಯನ ಮುಂದೆ ತಲೆ ಎತ್ತಿ ನಿಲ್ಲೋಕೆ ಆಗಲಿಲ್ಲ. ಬೀರಯ್ಯ ಅಲ್ಲಿಂದ ಹೊರಟು ಹೋದ. ಆ ಸಂಜೆ ಕೋಮಲ ಮತ್ತೆ ಕೊಟ್ಟಿಗೆಯ ಹತ್ರ ಬಂದು ಅಲ್ಲಿ ಬೀರಯ್ಯ ಇರಲಿಲ್ಲ. ಖಾಲಿ ಕೊಟ್ಟಿಗೆ ನೋಡಿದಾಗಲೇ ಅವಳ ಮನಸ್ಸು ಖಾಲಿಯಾದ ಹಾಗೆ ಅನಿಸ್ತು. ಅವಳು ಅಲ್ಲೇ ನಿಂತುಕೊಂಡು ತನ್ನ ಮನಸ್ಸನ್ನು ಕೇಳಿದ್ಲು, ಬೀರಯ್ಯನನ್ನ ನಾನು ಯಾಕೆ ಇಷ್ಟು ನೆನಪಿಸ್ಕೊಳ್ತಿದ್ದೀನಿ? ಅವಳಿಗೆ ಉತ್ತರ ಗೊತ್ತಿತ್ತು. ಅದು ಕೇವಲ ಕಾಳಜಿಯಲ್ಲ, ಕೇವಲ ಗೌರವವೂ ಅಲ್ಲ. ಅವಳ ಮನಸ್ಸು ಅವನನ್ನು ಇಷ್ಟಪಡೋಕೆ ಶುರು ಮಾಡಿತ್ತು. ಆದರೆ ಅವಳು ರಾಮೇಗೌಡರ ಹೆಂಡತಿ. ಆ ಭಾವನೆ ಸರಿನ ತಪ್ಪ ಅನ್ನೋ ಯೋಚನೆ ಅವಳನ್ನು ಕಾಡ್ತಿತ್ತು. ಯಾರಿಗೂ ನೋವು ಕೊಡದೆ ಬದುಕೋದು ಹೇಗೆ? ಆ ಪ್ರಶ್ನೆಗೆ ಅವಳ ಬಳಿ ಉತ್ತರ ಇರಲಿಲ್ಲ. ಸುಮ್ಮನೆ ನಾಲ್ಕು ಗೋಡೆಯ ಮಧ್ಯೆ ತನ್ನನ್ನು ತಾನೇ ಪ್ರಶ್ನೆ ಕೇಳುತ್ತಾ ನಿಲುಗನ್ನಡಿಯಲ್ಲಿ ತನ್ನ ಬಾಡುತ್ತಿರುವ ಸೌಂದರ್ಯವನ್ನು ನೋಡುತ್ತಾ ನಿಂತಳು. ಉತ್ತರ ಸಿಗಲಿಲ್ಲ. ಮತ್ತೆ ಊರಿನಲ್ಲಿ ಜನರ ಅನುಮಾನದ ಮಾತು ಶುರುವಾಯಿತು. ಬೀರಯ್ಯ ಮತ್ತೆ ರಾಮೇಗೌಡರ ಮನೆಗೆ ಹೋಗಿದ್ದಾನೆ ಅನ್ನೋ ಸುದ್ದಿ ಹಳ್ಳಿಯ ತುಂಬೆಲ್ಲ ಹರಡಿತು. ಅದರ ಜೊತೆ ಕೋಮಲ ಮತ್ತು ಬೀರಯ್ಯನ ಬಗ್ಗೆ ಮತ್ತೆ ಮಾತು ಶುರುವಾಯಿತು. ಒಬ್ಬರು ಒಂದು ಮಾತು, ಇನ್ನೊಬ್ಬರು ಇನ್ನೊಂದು ಮಾತು. ಹಾಗೆ ಹೀಗೆ ಆ ಮಾತು ಮತ್ತೆ ಮತ್ತೆ ರಾಮೇಗೌಡರ ಕಿವಿಗೂ ಬಂದು ಬಿತ್ತು. ಆದರೆ ಈ ಬಾರಿ ಅವರು ಬೀರಯ್ಯನ ಮೇಲೆ ಕೋಪ ಮಾಡಿಕೊಳ್ಳಲಿಲ್ಲ. ಅವರಿಗೆ ಸತ್ಯ ಗೊತ್ತಿತ್ತು. ಅವರು ಕೋಮಲಳನ್ನು ಕರೆದು ಕೇಳಿದರು, ನಿನ್ನ ಮನಸ್ಸಿನಲ್ಲಿ ಬೀರಯ್ಯನ ಬಗ್ಗೆ ಏನಿದೆ? ಕೋಮಲ ತಕ್ಷಣ ಉತ್ತರ ಕೊಡಲಿಲ್ಲ. ಅವಳ ಕಣ್ಣಲ್ಲಿ ನೀರು ತುಂಬಿತು. ಸ್ವಲ್ಪ ಹೊತ್ತು ಸುಮ್ಮನಿದ್ದ ಮೇಲೆ ಹೇಳಿದ್ಲು, ಅವನು ನನಗೆ ಏನೂ ಕೊಡಲಿಲ್ಲ. ರಾಮೇಗೌಡರು ಅವಳನ್ನು ನೋಡ್ತಿದ್ರು. ಆದರೆ ಅವನು ನನ್ನ ಒಬ್ಬ ಮನುಷ್ಯಳು ಎಂದು ಗೌರವ ಕೊಟ್ಟ ಅಷ್ಟೇ ಎಂದಳು. ಆ ಮಾತು ಕೇಳಿದ ಮೇಲೆ ರಾಮೇಗೌಡರು ಏನೂ ಹೇಳಲಿಲ್ಲ. ಅವರಿಗೆ ಈಗ ತಮ್ಮ ತಪ್ಪು ಮಾತ್ರ ಕಾಣಿಸ್ತಿತ್ತು. ಬೀರಯ್ಯನಿಗೂ ಪರಿಸ್ಥಿತಿ ಅರ್ಥವಾಗಿತ್ತು. ತನ್ನ ಕಾರಣದಿಂದ ಕೋಮಲಳ ಬದುಕಿಗೆ ಇನ್ನಷ್ಟು ಕಷ್ಟ ಆಗಬಾರದು ಅಂತ ಅವನು ಅಂದುಕೊಂಡ. ಅವನು ಪಟ್ಟಣಕ್ಕೆ ಹೋಗಿ ಕೆಲಸ ಹುಡುಕೋಕೆ ತೀರ್ಮಾನಿಸಿದ. ಹೋಗೋ ಮುಂಚೆ ಒಮ್ಮೆ ಕೋಮಲಳನ್ನು ನೋಡಬೇಕು ಅನ್ನಿಸ್ತು. ಸಂಜೆ ಕೊಟ್ಟಿಗೆಯ ಹತ್ರ ಬಂದ. ಅಲ್ಲಿ ಕೋಮಲ ಈಗಾಗಲೇ ನಿಂತಿದ್ಲು. ಇಬ್ಬರೂ ಒಬ್ಬರನ್ನೊಬ್ಬರು ನೋಡ್ತಿದ್ರು. ಯಾರೂ ಮಾತನಾಡಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಬೀರಯ್ಯ ಹೇಳಿದ, ನಾನು ಪಟ್ಟಣಕ್ಕೆ ಹೋಗ್ತೀನಿ. ಕೋಮಲಳ ಕಣ್ಣು ತುಂಬಿತು. ಯಾಕೆ ಅಂತ ನಿಧಾನವಾಗಿ ಕೇಳಿದ್ಲು. ಬೀರಯ್ಯ ಅವಳ ಕಡೆ ನೋಡಿದ. ನಿಮ್ಮ ಬದುಕಿಗೆ ನನ್ನಿಂದ ತೊಂದರೆ ಆಗಬಾರದು ಅಷ್ಟೇ. ಕೋಮಲಾಗೆ ಮಾತೇ ಬರಲಿಲ್ಲ. ಅವಳ ಕಣ್ಣಲ್ಲಿದ್ದ ನೋವನ್ನು ನೋಡಿದ ಬೀರಯ್ಯನಿಗೂ ಕಷ್ಟ ಆಯಿತು. ಆದರೆ ಅವನು ತನ್ನ ನಿರ್ಧಾರ ಬದಲಿಸಲಿಲ್ಲ. ಮರುದಿನ ಬೆಳಿಗ್ಗೆ ಬೀರಯ್ಯ ಹಳ್ಳಿಯಿಂದ ಹೊರಡೋಕೆ ಸಿದ್ಧನಾದ. ತಾಯಿಯನ್ನು ನೋಡಿಕೊಂಡ. ಒಂದು ಚಿಕ್ಕ ಚೀಲ ಹೆಗಲಿಗೆ ಹಾಕಿಕೊಂಡ. ಹಳ್ಳಿಯ ದಾರಿಯಲ್ಲಿ ನಡೆದುಕೊಂಡು ಹೋದ. ಒಮ್ಮೆ ಹಿಂದಕ್ಕೆ ತಿರುಗಿ ನೋಡಿದ. ದೂರದಲ್ಲಿ ರಾಮೇಗೌಡರ ದೊಡ್ಡ ಮನೆ ಕಾಣುತ್ತಿತ್ತು. ಅದೇ ಮನೆ, ಅದೇ ಕೊಟ್ಟಿಗೆ. ಅಲ್ಲೇ ಅವನ ಜೀವನದಲ್ಲಿ ಎಲ್ಲವೂ ಬದಲಾಗಿತ್ತು. ಅವನು ಮತ್ತೆ ಮುಂದೆ ನೋಡಿದ. ಯಾಕಂದರೆ ಕೆಲವೊಮ್ಮೆ ಪ್ರೀತಿ ಅಂದರೆ ಹತ್ತಿರ ಇರೋದಲ್ಲ, ನಾವು ಪ್ರೀತಿಸುವ ವ್ಯಕ್ತಿಯ ಬದುಕು ಹಾಳಾಗಬಾರದು ಅಂತ ದೂರ ಹೋಗೋದು ಕೂಡ ಪ್ರೀತಿ ಎಂದುಕೊಂಡ. ಇನ್ನೊಂದು ಕಡೆ ಕೋಮಲಳು ಒಂದು ನಿರ್ಧಾರ ಮಾಡಿಕೊಂಡ್ಳು. ಇನ್ನು ಮುಂದೆ ತನ್ನ ಬದುಕನ್ನು ತಾನೇ ನಿರ್ಧರಿಸಬೇಕು. ತಾನು ಯಾರ ಆಸ್ತಿಯೂ ಅಲ್ಲ, ಯಾರ ಮನೆಯ ಗೌರವಕ್ಕಾಗಿ ಮಾತ್ರ ಬದುಕೋ ಹೆಣ್ಣು ಅಲ್ಲ. ತನ್ನ ಮನಸ್ಸಿಗೂ ಒಂದು ಬೆಲೆ ಇದೆ ಅನ್ನೋದನ್ನು ಅವಳು ಅರ್ಥ ಮಾಡಿಕೊಂಡ್ಳು. ಹೀಗೆ 5 ವರ್ಷಗಳು ಕಳೆದವು. ಈ 5 ವರ್ಷಗಳಲ್ಲಿ ಹಳ್ಳಿಯ ಪರಿಸ್ಥಿತಿಯೇ ಬದಲಾಗಿತ್ತು. ರಾಮೇಗೌಡರು ಬದಲಾಗಿದ್ದರು. ಇಂದಿನ ಹಾಗೆ ಕೋಪ, ಅಹಂಕಾರ ಇರಲಿಲ್ಲ. ಬೀರಯ್ಯನ ಕುಟುಂಬಕ್ಕೆ ಸೇರಿದ ಹಳೆಯ ಜಮೀನಿನ ವಿಷಯವನ್ನು ಸರಿಪಡಿಸಿದ್ದರು. ಬೀರಯ್ಯ ಪಟ್ಟಣದಲ್ಲಿ ಕೆಲಸ ಮಾಡ್ತಾ ನಂತರ ತನ್ನದೇ ಸಣ್ಣ ಕೃಷಿ ಕೆಲಸ ಶುರು ಮಾಡಿದ್ದ. ತನ್ನ ತಾಯಿಗೆ ಒಳ್ಳೆಯ ಮನೆ ಕಟ್ಟಿಸಿದ್ದ. ತನ್ನ ಅಪ್ಪನ ಹೆಸರಿನಲ್ಲಿ ಸಣ್ಣ ಜಮೀನನ್ನು ಬೆಳೆಸುತ್ತಿದ್ದ. ಇನ್ನೊಂದು ಕಡೆ ಕೋಮಲಳು ತನ್ನ ಜೀವನಕ್ಕೆ ಹೊಸ ದಾರಿ ಮಾಡಿಕೊಂಡಿದ್ದಳು. ಹಳ್ಳಿಯ ಹೆಣ್ಣು ಮಕ್ಕಳಿಗೆ ಓದಿಸೋಕೆ ಸಹಾಯ ಮಾಡುತ್ತಿದ್ದಳು. ಅವರಿಗೆ ತಮ್ಮ ಕಾಲ ಮೇಲೆ ನಿಲ್ಲೋಕೆ ಪ್ರೋತ್ಸಾಹ ಕೊಡುತ್ತಿದ್ದಳು. ಅವಳ ಜೀವನದಲ್ಲಿ ಈಗ ಒಂದು ನೆಮ್ಮದಿ ಇತ್ತು. ಆದರೆ ಮನಸ್ಸಿನ ಒಂದು ಮೂಲೆಯಲ್ಲಿ ಮಾತ್ರ ಬೀರಯ್ಯನ ನೆನಪು ಹಾಗೇ ಇತ್ತು. ಒಂದು ದಿನ ಬೀರಯ್ಯ ಮತ್ತೆ ತನ್ನ ಹಳ್ಳಿಗೆ ಬಂದ. 5 ವರ್ಷಗಳ ನಂತರ ಅವನು ರಾಮೇಗೌಡರ ಮನೆಯ ಮುಂದೆ ಬಂದು ನಿಂತ. ಅದೇ ದೊಡ್ಡ ಅಂಗಳ, ಅದೇ ದನದ ಕೊಟ್ಟಿಗೆ, ಅದೇ ಹಳೆಯ ಆಲದ ಮರದ. ಆದರೆ ಮನೆಯ ವಾತಾವರಣ ಮಾತ್ರ ಬದಲಾಗಿತ್ತು. ಇಂದಿನ ಭಯ ಇರಲಿಲ್ಲ, ಅಧಿಕಾರದ ಅಹಂಕಾರ ಇರಲಿಲ್ಲ. ಅಷ್ಟರಲ್ಲಿ ಕೋಮಲ ಹೊರಗೆ ಬಂದು ಅವಳ ಕಣ್ಣು ಬೀರಯ್ಯನ ಮೇಲೆ ಬಿತ್ತು. ಬೀರಯ್ಯ ಕೂಡ ಅವಳನ್ನು ನೋಡಿದ. ಒಂದು ಕ್ಷಣ ಇಬ್ಬರು ಹಾಗೆ ನಿಂತಿದ್ರು. ಮಳೆ ಬಂದ ರಾತ್ರಿ, ಗಾಯಗೊಂಡ ಕರು, ಕೊಟ್ಟಿಗೆ ಹತ್ರ ನೋಡಿದ ಮೊದಲ ನೋಟ, ಔಷಧಿ ತಂದ ದಿನ, ಎಲ್ಲವೂ ಇಬ್ಬರಿಗೂ ನೆನಪಾಯಿತು. ಕೋಮಲ ನಿಧಾನವಾಗಿ ನಕ್ಕುದ್ಲು. ಬೀರಯ್ಯ ಕೂಡ ಕಿರುನಗೆ ಬೀರಿದ. ಯಾರೂ ಏನೂ ಮಾತನಾಡಲಿಲ್ಲ. ಆದರೆ ಆ ಒಂದು ನೋಟದಲ್ಲೇ 5 ವರ್ಷಗಳ ಮಾತು ಮುಗಿದು ಹೋಯಿತು. ಸ್ನೇಹಿತರೆ, ನಂತರ ಬೀರಯ್ಯ ಮತ್ತು ಕೋಮಲ ಒಂದಾದ್ರ? ಇಲ್ಲ ಸ್ನೇಹಿತರೆ,
ಅವರ ಕತೆ ನಾವು ಅಂದುಕೊಂಡ ಹಾಗೆ ಮದುವೆಯ ಅಂತ್ಯ ಸಿಗಲಿಲ್ಲ. ಆದರೆ ಅವರ ಪ್ರೀತಿ ಸೋತಿರಲಿಲ್ಲ. ಬೀರಯ್ಯ ತನ್ನ ತಂದೆಯ ಗೌರವವನ್ನು ಮರಳಿ ಪಡೆದ. ಕೋಮಲ ತನ್ನ ಬದುಕಿನ ಬೆಲೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡ್ಳು. ರಾಮೇಗೌಡರು ತಮ್ಮ ಕುಟುಂಬದ ಹಿಂದೆ ಇದ್ದ ಹಳೆಯ ತಪ್ಪನ್ನು ಒಪ್ಪಿಕೊಂಡು 20 ವರ್ಷ ಮಣ್ಣಲ್ಲಿ ಮುಚ್ಚಿಟ್ಟಿದ್ದ ಒಂದು ಸತ್ಯ ಕೊನೆಗೆ ಹೊರಗೆ ಬಂತು. ಈ ಸತ್ಯ ಒಂದು ಕುಟುಂಬದ ಮುಖವನ್ನು ಬದಲಿಸಿತು. ಒಬ್ಬ ಬಡ ಹುಡುಗನ ತಂದೆಯ ಗೌರವವನ್ನು ಮರಳಿ ಕೊಟ್ಟಿತು ಮತ್ತು ಒಂಟಿಯಾಗಿದ್ದ ಒಬ್ಬ ಹೆಣ್ಣಿಗೆ ತನ್ನದೇ ಬದುಕಿನ ಅರ್ಥ ತಿಳಿಸಿತು. ಸ್ನೇಹಿತರೆ, ಪ್ರೀತಿ ಅಂದರೆ ಯಾವಾಗಲೂ ಕೈ ಹಿಡಿದು ಜೊತೆಯಲ್ಲಿ ನಡೆಯೋದಲ್ಲ. ಕೆಲವೊಮ್ಮೆ ನಮ್ಮ ಮನಸ್ಸಿಗೆ ತುಂಬ ಹತ್ತಿರವಾದ ವ್ಯಕ್ತಿಯನ್ನು ದೂರದಿಂದಲೇ ಗೌರವಿಸೋದು ಕೂಡ ಪ್ರೀತಿಯೇ. ಬೀರಯ್ಯ ಕೋಮಲಳ ಜೀವನಕ್ಕೆ ಬಂದ. ಅವನು ಅವಳಿಗೆ ಹಣ ಕೊಡಲಿಲ್ಲ, ಚಿನ್ನ ಕೊಡಲಿಲ್ಲ, ದೊಡ್ಡ ದೊಡ್ಡ ಮಾತುಗಳನ್ನು ಆಡಲಿಲ್ಲ. ಆದರೆ ಅವಳು ಬಹಳ ವರ್ಷಗಳಿಂದ ಅಂದುಕೊಂಡಿದ್ದ ಗೌರವವನ್ನು ಕೊಟ್ಟ. ಅದಕ್ಕೆ ಅವರ ಕತೆ ಮುಗಿದರೂ ಅವರ ಪ್ರೀತಿ ಮುಗಿಯಲಿಲ್ಲ. ಅದು 2 ಜನರನ್ನು ಒಂದಾಗಿಸದಿದ್ದರೂ 2 ಬದುಕುಗಳನ್ನು ಬದಲಿಸಿತು. ಇದೇ ಮನೆಯಾಳಿನ ಪ್ರೀತಿ. ಒಂದು ದೊಡ್ಡ ಮನೆ, ಒಬ್ಬ ಒಂಟಿ ಹೆಣ್ಣು, ಒಬ್ಬ ಬಡ ಹುಡುಗ ಮತ್ತು 20 ವರ್ಷಗಳಿಂದ ಮಣ್ಣಲ್ಲಿ ಮುಚ್ಚಿಟ್ಟಿದ್ದ ಒಂದು ಸತ್ಯ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಈ ಕಥೆಯಲ್ಲಿ ಯಾರು ನಿಮಗೆ ಇಷ್ಟವಾದರು? ಯಾವ ಪಾತ್ರ ಇಷ್ಟವಾಯಿತು? ನಿಮಗೂ ಈ ರೀತಿ ಎಂದಾದರೂ ಅನುಭವ ಆಗಿದೆಯಾ? ಹಾಗೆ ಪ್ರೀತಿಯ ಬಗ್ಗೆ ನಿಮ್ಮ 2 ಮಾತುಗಳನ್ನು, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ನಾಳೆ ಮತ್ತೊಂದು ಇಂತಹದೇ ಹೊಸ ಕನ್ನಡ ಕಥೆಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.